ಎಸ್ ಚಾಮುಂಡೇಶ್ವರಿ ಕ್ಷೇತ್ರದ ದನಗಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಗೋಪಾಲ್ಪುರ ಗ್ರಾಮದ ಗುರುಸ್ವಾಮಿ ಅವರು ಹಾಗೂ ಮೈಮುಲ್ಲಾ ನಿರ್ದೇಶಕರು ಹಾಗೂ ಸಿದ್ದರಾಮಯ್ಯ ಪರಮ ಆಪ್ತರಾಗಿರುವಂತಹ ಗುರುಸ್ವಾಮಿ ಅವರಿಗೆ ಎರಡನೇ ಬಾರಿ ಅವಕಾಶ ಸಿಕ್ಕಿದೆ. ನಿರೀಕ್ಷೆ ಮಾಡಿದ್ರೆ ಎರಡನೇ ಬಾರಿ ನಾನು ಅಧ್ಯಕ್ಷನಾಗ್ತೀನಿ ದನಗಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಂತ? ಇಲ್ಲ, ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ನಮ್ಮ ಮುಖಂಡರುಗಳು ಮತ್ತೆ ಎಲ್ಲ ಮತದಾರ ಬಂಧುಗಳು ಹಾಗೂ ಹಿರಿಯರು ಗೌರವಿತ ಎಲ್ಲ ಸದಸ್ಯರುಗಳು ಅವರ ಆಶೀರ್ವಾದ ಫಲದಿಂದ ನಾನೀಗ ಅಧ್ಯಕ್ಷನಾಗಿದ್ದೀನಿ. ಏನಕ್ಕೆ ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಕಾಂಗ್ರೆಸ್ ಅನ್ನ ಸಾಕಷ್ಟು ಪ್ರಬಲವಾಗಿ ಬಿಂಬಿಸ್ಕೊಂಡು ಬರ್ತಾ ಇದೀರಿ, ನೀವು ಸಾಕಷ್ಟು ಒಡನಾಟವನ್ನ ಎಲ್ಲ ಮುಖಂಡರ ಜೊತೆ ಇಟ್ಕೊಂಡಿದ್ರಿ. ಆದ್ರೆ ಇದು JDS ನ ಶಾಸಕರಿರುವಂತಹ ಕ್ಷೇತ್ರ, ಆದ್ರೂ ಸಹ ಸಹಕಾರ ಕ್ಷೇತ್ರ ಅಂತ ಬಂದಾಗ ಅವ್ರದ್ದು ಒಂದು ಪ್ರಾಬಲ್ಯ ಇದೆ ಈ ಒಂದು ಕ್ಷೇತ್ರದಲ್ಲಿ. ಅದ್ರೂ ಸಹ ಈ ದನಗಳಿ ಪಂಚಾಯತ್ ಎರಡನೇ ಬಾರಿ ಗೆಲ್ಲೋದ್ರಿಂದ ಅಷ್ಟೊಂದು ಸುಲಭದ ಮಾತಲ್ಲ. ದನಗಳಿ ಯಾವುದೇ ಚುನಾವಣೆಯಲ್ಲಿ ಮತದಾರ ಬಂಧುಗಳು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಮತದಾರ ಬಂಧುಗಳೇ ನಮಗೆ ದೇವರು. ಅವರು ಗೆದ್ದಿರೋ ಸೋಲ್ಸ್ಬೋದು, ಗೆಲ್ಸ್ಬೋದು. ಎಲ್ಲ ಅವರ ಮತದಾನದ ಮೂಲಕ ಅವ್ರ ಕೈಲಿದೆ. ಅದು ನಮ್ಮ ಇದರಲ್ಲಿ ಇಲ್ಲ. ಭೇಟಿ ಮಾಡ್ತೀರಾ ಸರ್? ಖಂಡಿತ ನಮ್ಮ ಮನೆದೇವರಿಗೆ ನಾವು ಪೂಜೆ ಇರಕ್ಕಾಗತ್ತಾ? ಫಸ್ಟ್ ಅವರ ವರ ತಕೊಂಡೆ ಮುಂದಿನ ದಿನ ಕಾಲಿಡೋದು ನಾವು. ಹಾಗಾಗಿ ಅವ್ರ ಆಶೀರ್ವಾದ ಅವ್ರಿಗೆ ನಮ್ಮ ಸಹಕಾರ ಸಂಘದ ವತಿಯಿಂದ ಇನ್ನು ಅವ್ರಿಗೆ ಆಯಸ್ಸು ಆರೋಗ್ಯ ಚಾಮುಂಡೇಶ್ವರಿ ಕೊಡ್ಲಿ ಅಂತ ಹೇಳ್ತಾ ನಾನು ನಮ್ಮ ಮುಖಂಡನೊಳಗೂಡಿ ನಮ್ಮ ಗೌರವ ನಿರ್ದೇಶಕನೊಳಗೂಡಿ ನಾವೆಲ್ಲ ಹೋಗಿ ಸಾಹೇಬರಿಗೆ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ಸರ್ ಎರಡನೇ ಬಾರಿಗೆ ಅಧ್ಯಕ್ಷ ಆಗ್ಬೇಕು ಅಂದ್ರೆ ಆ ಕ್ಷೇತ್ರದಲ್ಲಿ ಆ ರೈತರಿಗೆ ರೈತರಿಗೆ ಅಲ್ಲಿ ಬಂದಂತ ಜನರಿಗೆ ಕಷ್ಟ ಸುಖವನ್ನ ಕೇಳಿರ್ಬೇಕು, ಒಂದಷ್ಟು ಅಭಿವೃದ್ಧಿ ಮಾಡಿರ್ಬೇಕು, ಒಂದಷ್ಟು ಸಾಲವನ್ನ ಕೊಟ್ಟಿರ್ಬೇಕು. ಅದನ್ನ ಮಾಡಿದ್ರ ಗುರುಸ್ವಾಮಿ ಅವರು ಈ ಬಾರಿ ಎರಡನೇ ಬಾರಿ ಅಧ್ಯಕ್ಷ ಆದಕ್ಕೆ? ನಾನು ಕೆಲಸ ಮಾಡ್ಲಿಲ್ಲ ಅಂದ್ರೆ ಮತ್ತೆ ರೈತರಿಗೆ ಸಮಸ್ಯೆಗೆ ಸ್ಪಂದಿಸಲಿಲ್ಲ ಅಂದ್ರೆ ನಮ್ಗೆ 12 ಸೀಟಲ್ಲಿ 8 ಸೀಟ್ನ ಗೆಲ್ಸಕ್ಕಾಗ್ತಿತ್ತ? ಗುರುಸ್ವಾಮಿ ಎರಡನೇ ಗೆಲುವನ್ನ, ಯಾಕಂದ್ರೆ ಸಿದ್ದರಾಮಯ್ಯ ಜೊತೆ ಸಾಕಷ್ಟು ಒಡನಾಡಿಕೊಂಡಿದ್ದಾರೆ, ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಈ ಗೆಲುವನ್ನು ಯಾರಿಗೆ ಅರ್ಪಿಸ್ತೀರಿ ಸರ್? ನಮ್ಮ ಮತದಾರ ಬಂಧುಗಳಿಗೆ, ಮುಖಂಡರುಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು. ಯಾಕೆ ಅಂತಂದ್ರೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆಯಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಗಳ ಆಶೀರ್ವಾದ, ಮುಖಂಡರುಗಳ ಆಶೀರ್ವಾದ ಮತ್ತೆ ಮತದಾರ ಬಂಧುಗಳ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ಎರಡನೇ ಬಾರಿಗೆ ದನಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಆಗಿದ್ದೀನಿ. ಗೋಪಾಲ್ಪುರ ಗ್ರಾಮ ಪಂಚಾಯತಿಯಲ್ಲಿ 20 ವರ್ಷದಿಂದ ನನ್ನನ್ನ ಸದಸ್ಯರಾಗಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಮತ್ತೆ ಗೋಪಾಲ್ಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇನಾಮಿನೇಷನ್ಗೆ ಆಯ್ಕೆ ಮಾಡಿ ನನ್ನ ಅಧ್ಯಕ್ಷ ಮಾಡಿದ್ದಾರೆ. ಈಗ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ ನನ್ನ ನಿರ್ದೇಶಕರಾಗಿ ಮಾಡಿದ್ದಾರೆ. ಹಾಗಾಗಿ ನಾನು ನನ್ನ ಮತದಾರ ಬಂಧುಗಳು, ನನ್ನ ಮುಖಂಡರುಗಳು, ಗೌರವಾನ್ವಿತ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಅವರಿಗೆ ಸಲ್ಲಿಸಲಿಕ್ಕೆ ಇಚ್ಛಪಡ್ತೀನಿ. ಚಾಮುಂಡೇಶ್ವರಿ ಕ್ಷೇತ್ರದ ದನಗಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಗೋಪಾಲ್ಪುರ ಗ್ರಾಮದ ಗುರುಸ್ವಾಮಿ ಅವರು ಹಾಗೂ ಮೈಮುಲ್ಲಾ ನಿರ್ದೇಶಕರು ಹಾಗೂ ಸಿದ್ದರಾಮಯ್ಯ ಪರಮ ಆಪ್ತರಾಗಿರುವಂತಹ ಗುರುಸ್ವಾಮಿ ಅವರಿಗೆ ಎರಡನೇ ಬಾರಿ ಅವಕಾಶ ಸಿಕ್ಕಿದೆ. ಹಾಗಾದ್ರೆ ದನಗಳಿಯಲ್ಲಿರುವಂತಹ ಈ ಬಾಳ ಗ್ರಾಮದ ವ್ಯಾಪ್ತಿಗೆ ಬರುವಂತಹ ರೈತರಿಗೆ ಮತ್ತಷ್ಟು ಅನುಕೂಲ ಮಾಡ್ತಾರ? ಅವರ ಮುಂದಿನ ಹೆಜ್ಜೆಗಳೇನು, ಮುಂದಿನ ಗುರಿಗಳೇನು ಜೊತೆ ಗುರುಸ್ವಾಮಿ ಅವರು ಮಾತನಾಡ್ಸೋಣ. ಮೊದಲನೇದಾಗಿ ನಮ್ಮ ವಾಹಿನಿ ವತಿಯಿಂದ ಅಭಿನಂದನೆಗಳು ಸರ್. ತಮ್ಮ ವಾಹಿನಿಗೂ ತುಂಬ ಹೃದಯ ಧನ್ಯವಾದಗಳು. ನಿರೀಕ್ಷೆ ಮಾಡಿದ್ರೆ ಎರಡನೇ ಬಾರಿ ನಾನು ಅಧ್ಯಕ್ಷನಾಗ್ತೀನಿ ದನಗಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಂತ ನೀವು? ಇಲ್ಲ, ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಮುಖಂಡರುಗಳು ಮತ್ತು ಎಲ್ಲ ಮತದಾರ ಬಂಧುಗಳು ಹಾಗೂ ಹಿರಿಯರು ಗೌರವಿತ ಎಲ್ಲ ಸದಸ್ಯರುಗಳು ಅವರ ಆಶೀರ್ವಾದ ಫಲದಿಂದ ನಾನೀಗ ಅಧ್ಯಕ್ಷನಾಗಿದ್ದೀನಿ. ಯಾಕೆಂದ್ರೆ ಸರ್ ಎರಡನೇ ಬಾರಿಗೆ ಅಧ್ಯಕ್ಷ ಆಗಬೇಕು ಅಂದ್ರೆ ಆ ಕ್ಷೇತ್ರದಲ್ಲಿ ಆ ರೈತರಿಗೆ ಅಲ್ಲಿ ಬಂದಂತ ಜನರಿಗೆ ಕಷ್ಟ ಸುಖವನ್ನ ಕೇಳಿರ್ಬೇಕು, ಒಂದಷ್ಟು ಅಭಿವೃದ್ಧಿ ಮಾಡಿರ್ಬೇಕು, ಒಂದಷ್ಟು ಸಾಲವನ್ನು ಕೊಟ್ಟಿರ್ಬೇಕು. ಅದನ್ನು ಮಾಡಿದ್ರ ಗುರುಸ್ವಾಮಿ ಅವರು ಈ ಬಾರಿ ಎರಡನೇ ಬಾರಿ ಅಧ್ಯಕ್ಷ ಆದಕ್ಕೆ? ನಾನು ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತೆ ರೈತರಿಗೆ ಸಮಸ್ಯೆಗೆ ಸ್ಪಂದಿಸಲಿಲ್ಲ ಅಂದಿದ್ರೆ ನಮಗೆ 12 ಸೀಟಲ್ಲಿ 8 ಸೀಟ್ನ ಗೆಲ್ಸಕ್ಕಾಗ್ತಿತ್ತ? ಹಾಗಾಗಿ ನೀವು ಈ ಮಾತನ್ನ ನಮ್ಮ ಗೌರವಾನ್ವಿತ ಸದಸ್ಯರು ರೈತರುಗಳನ್ನ ಕೇಳಬೇಕು. ಏನಕ್ಕೆ ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಕಾಂಗ್ರೆಸ್ ಅನ್ನ ಸಾಕಷ್ಟು ಪ್ರಬಲವಾಗಿ ಬಿಂಬಿಸ್ಕೊಂಡು ಬರ್ತಾ ಇದೀರಿ, ನೀವು ಸಾಕಷ್ಟು ಒಡನಾಟವನ್ನ ಎಲ್ಲ ಮುಖಂಡರ ಜೊತೆ ಇಟ್ಕೊಂಡಿದ್ರಿ. ಆದ್ರೆ ಇದು JDS ನ ಶಾಸಕರಿರುವಂತ ಕ್ಷೇತ್ರ, ಆದ್ರೂ ಸಹ ಸಹಕಾರ ಕ್ಷೇತ್ರ ಅಂತ ಬಂದಾಗ ಅವ್ರದ್ದೇ ಒಂದಷ್ಟು ಪ್ರಾಬಲ್ಯ ಇದೆ ಈ ಒಂದು ಕ್ಷೇತ್ರದಲ್ಲಿ. ಅದ್ರಲ್ಲೂ ಸಹ ಈ ದನಗಳಿ ಪಂಚಾಯತಿ ಎರಡನೇ ಬಾರಿ ಗೆಲ್ಲೋದ್ರಿಂದ ಅಷ್ಟೊಂದು ಸುಲಭದ ಮಾತಲ್ಲ. ದನಗಳಿ ಯಾವುದೇ ಚುನಾವಣೆಯಲ್ಲಿ ಮತದಾರ ಬಂಧುಗಳು
ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಮತದಾರ ಬಂಧುಗಳೇ ನಮಗೆ ದೇವರು. ಅವರು ಗೆದ್ದಿರೋ ಸೋಲ್ಸೋರನ್ನ ಗೆಲ್ಲಿಸ್ಬೋದು. ಎಲ್ಲ ಅವರ ಮತದಾನದ ಮೂಲಕ ಅವ್ರ ಕೈಲಿದೆ. ಅದು ನಮ್ಮ ಇದರಲ್ಲಿಲ್ಲ. ಹಾಗೂ ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಇಲ್ದೇ ಹೋದ್ರೂ ನಮ್ಮ ಮಾನ್ಯ ಇವರು ಮರಿಗೌಡರು ಮತ್ತು ನಮ್ಮ ಸಿದ್ದರಾಮೇಗೌಡರು ಈ ಕ್ಷೇತ್ರ ಒಳಪಟ್ಟಂಗೆ ನಮ್ಮ ದನಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಒಳಪಟ್ಟಂಗೆ ನಮ್ಮ ಸಿದ್ದರಾಮೇಗೌಡರು, ನಮ್ಮ ಬಸವಣ್ಣವರು, ನಮ್ಮ ಮುಖಂಡರುಗಳು ಬಸವರಾಜ್ ಅವರು, ರವಿಶಂಕರ್ ಅವರು, ಹಾಗೆ ನಮ್ಮ ದನಗಳಿ ಸಿದ್ದರಾಜು, ಹೆಸರು ಹೇಳಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ. ಒಟ್ಟಾರೆ ಎಲ್ಲ ಲೀಡ್ರುಗಳು, ಎಲ್ಲ ಗ್ರಾಮದವರು ನನಗೆ ಲೀಡ್ರುಗಳು. ಈ ಒಬ್ಬ ಮಗನ್ನ ಇವನ್ನ ಬೆಳೆಸಬೇಕು, ಆರಿಸ್ಬೇಕು, ಆಯ್ಕೆ ಮಾಡಿ ಕಳಿಸ್ಬೇಕು ಅಂತೇಳಿ ಎಲ್ಲ ಮತದಾರಗಳು ಬಂಧುಗಳು ಈ ಮಗನ್ನ ತಿರ್ಗಾ ಈ 2ನೇ ಬಾರಿಗೆ ಅಧ್ಯಕ್ಷ ಮಾಡಿ ನಮ್ಮ ದನಗಳಿ ಸೊಸೈಟಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 2ನೇ ಬಾರಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಿರೀಕ್ಷೆ ಜಾಸ್ತಿ ಆಗ್ತಿದೆ 2ನೇ ಬಾರಿ ಆದಮೇಲೆ ಗುರುಸ್ವಾಮಿ ಅವ್ರ ಮೇಲೆ. ಏನು ಪ್ಲಾನ್ಗಳು ಏನಾಗಿದೆ ನೆಕ್ಸ್ಟ್ ಏನು ಮಾಡಬೇಕು ನಾನು ಈ ಥರ ಗುರಿಗಳು? ನಮ್ಮದು ಪ್ಲ್ಯಾನ್ ಏನಿಲ್ಲ. ಪ್ಲ್ಯಾನ್ ಮಾಡೋದೆಲ್ಲದು JDSನವ್ರದ್ದು. ನಮ್ಮ ಕಾಂಗ್ರೆಸ್ನವ್ರದ್ದು ಯಾವ ಪ್ಲ್ಯಾನು ಇಲ್ಲ, ಪ್ಲ್ಯಾನ್ ಯಾವುದೂ ಇಲ್ಲ. ಹಾಗಾಗಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಬಯಸ್ತೇನೆ. ಗುರುಸ್ವಾಮಿ 2ನೇ ಗೆಲುವನ್ನು, ಯಾಕೆಂದರೆ ಸಿದ್ದರಾಮಯ್ಯ ಜೊತೆ ಸಾಕಷ್ಟು ಒಡನಾಡಿಕೊಂಡಿದ್ದಾರೆ, ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಈ ಗೆಲುವನ್ನು ಯಾರಿಗೆ ಅರ್ಪಿಸ್ತೀರಿ ಸರ್? ನಮ್ಮ ಮತದಾರ ಬಂಧುಗಳಿಗೆ, ಮುಖಂಡರುಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ. ಯಾಕೆ ಅಂತಂದರೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಗಳ ಆಶೀರ್ವಾದ, ಮುಖಂಡರುಗಳ ಆಶೀರ್ವಾದ ಮತ್ತು ಮತದಾರ ಬಂಧುಗಳ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ 2ನೇ ಬಾರಿಗೆ ದನಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಆಗಿದ್ದೀನಿ. ಗೋಪಾಲ್ಪುರ ಗ್ರಾಮ ಪಂಚಾಯಿತಿಯಲ್ಲಿ 20 ವರ್ಷದಿಂದ ನನ್ನನ್ನು ಸದಸ್ಯರಾಗಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಮತ್ತು ಗೋಪಾಲ್ಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇನಾಮಿನೇಷನ್ಗೆ ಆಯ್ಕೆ ಮಾಡಿ ನನ್ನ ಅಧ್ಯಕ್ಷರು ಮಾಡಿದ್ದಾರೆ. ಈಗ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ ನನ್ನ ನಿರ್ದೇಶಕರಾಗಿ ಮಾಡಿದ್ದಾರೆ. ಹಾಗಾಗಿ ನಾನು ನನ್ನ ಮತದಾರ ಬಂಧುಗಳು, ನನ್ನ ಮುಖಂಡರುಗಳು, ಗೌರವಾನ್ವಿತ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಅವರಿಗೆ ಸಲ್ಲಿಸಕ್ಕೆ ಇಚ್ಛಪಡ್ತೀನಿ. ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಮತ್ತಷ್ಟು ಅಭಿವೃದ್ಧಿಗೆ ಸಹಕಾರ ಆಗುತ್ತೆ ನಿಮಗೆ? ಆಗುತ್ತೆ, ಖಂಡಿತ ಆಗುತ್ತೆ. ಈಗ ಆಗಿದೆ. ಮುಂದಿನ ದಿನಗಳಲ್ವ ನಮ್ಮ ಮುಖಂಡಗಳನ್ನ ಒಳಗೊಡಿಸ್ಕೊಂಡು ಮತ್ತು ನಮ್ಮ ಗೌರವಾನ್ವಿತ ನಿರ್ದೇಶಕಗಳನ್ನ ಕರ್ಕೊಂಡೋಗಿ ನಮ್ಮ ರೈತರಿಗೆ ಏನು ಅನುಕೂಲ ಆಗಬೇಕೋ ಆ ದಿಟ್ಟಿನಲ್ಲಿ ನಾನು ಕೆಲಸ ಮಾಡೋಕ್ಕೆ ಇಚ್ಛಪಡ್ತೀನಿ. ಅಧ್ಯಕ್ಷ ಸ್ಥಾನದಲ್ಲಿ ಸಾಕಷ್ಟು ದೊಡ್ಡ ಪೈಪೋಟಿ ಆಯಿತು ಕೊಳೆ ಅಂಥದ್ವರೆಗೂ ಸಹ. ಎಲ್ಲೊಂದು ಕಡೆ ನಿಮ್ಮಲ್ಲೇ ಗೆದ್ದಂಥವ್ರು ಹೊರಗಡೆ ಹೋದರು ಅನ್ನುವಂಥದ್ದಷ್ಟು ಮಾತು. ನಿರ್ದೇಶಕರಾಗಿ ಆಯ್ಕೆ ಹಾಕಿದ್ರೆ ಈಸಿ ಇತ್ತು, ಅಧ್ಯಕ್ಷ ಆದ್ರೆ ತುಂಬ ಕಷ್ಟ ಅಂತ ಒಂದು ಮಾತು ಹೇಳಿದ್ರೆ ನೀವು ಹೇಳಿದ್ರಿ. ಅಂತ ನಿಮ್ಮ ವಿರೋಧಿಗಳು ಏನಾದ್ರು ಮಾತು ಹೇಳ್ತೀರಾ? ಹೌದು, ಖಂಡಿತ ಅದು. ಆದರೆ ಯಾರ ಹೆಸರನ್ನು ಯಾರು ಹೇಳೋದು ಬೇಡ. ಇವಾಗ ಮುಂದಿನ ದಿನಗಳಲ್ಲಿ ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಕೊನೆಯದಾಗಿ ಸರ್, ನಿಮ್ಮನ್ನು ಗೆಲ್ಸಿದಂತಿರ್ಬೋದು, ರೈತರಿಗಿರ್ಬೋದು, ಏನಾರೇ ಗುರುಸ್ವಾಮಿ ಅವರು ಒಂದಷ್ಟು ಮಾತನ್ನ ಹೇಳ್ತಾರಾ? ಅವ್ರಿಗೇನೋ ಒಂದು ಕಿವಿ ಮಾತು ಹೇಳ್ತಾರಾ? ಒಂದಷ್ಟು ಗೈಡನ್ನು ಮಾಡೋದು ಕೆಲಸಗಳಾಗುತ್ತಾ? ಇಲ್ಲ, ನಾವು ರೈತರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕೋ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಆಡಳಿತ ಮಂಡಳಿ ವಿಷಯದಲ್ಲಿ ಗೌರವಾನ್ವಿತ ಎಲ್ಲ ಮುಖಂಡರುಗಳು, ನಿರ್ದೇಶನ ಒಳಗೊಂಡಂತೆ ನಾನು ಸಹಕಾರ ಸಂಘ ಇನ್ನೂ ಉತ್ತಮವಾಗಿ ಬೆಳೆದು, ಮತ್ತು ನಮ್ಮ ಮರಿಗೌಡರು ಸಾಹೇಬರು ಹೇಳಿದ್ರು ಬ್ಯಾಂಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಮಹಿಳಾ ಸಹಕಾರ ಸಂಘಗಳ ಬ್ಯಾಂಕು, ಆ ಬ್ಯಾಂಕು ಸುಧಾ ಮಾಡೋಕ್ಕೆ ನಾನು ಎಲ್ಲ ಗೌರವಾನ್ವಿತ ಮುಖಂಡರುಗಳ ಒಳಗೊಂಡಂತೆ ಪ್ರಯತ್ನ ಪಡ್ತೀನಿ. ನೀವೊಬ್ಬರು ರೈತರ ಮಗನಾಗಿದ್ದೀರಿ, ನೀವು ಸಹ ರೈತರ ಮಗನೇ. ಈ ಭಾಗದಲ್ಲಿ ಸಾಕಷ್ಟು ಜನರು ಒಡನಾಟ ಇದೆ. ಕೆಲಸ ಕಾರ್ಯಗಳು ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ರೈತರ ಕಷ್ಟಗಳೇನಿದೆ ಅಂತ. ಈಗ ಸಾಲ ಕೊಡುವುದು ಎಷ್ಟು ಮುಖ್ಯನೋ ಅದನ್ನು ರಿಕವರಿ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ. ಆ ನಿಟ್ಟಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಏನೋ ಸಾಲ ಕೊಡುವ ಪ್ರಯತ್ನಗಳಾಗುತ್ತಾ ಮುಂದಿನ ದಿನಗಳಲ್ಲಿ? ಆಗುತ್ತೆ. ಈಗ ಹೆಚ್ಚು ಕಡಿಮೆ ಇನ್ನೂ 1.5-2 ಕೋಟಿಯಷ್ಟು ಹೊಸ ರೈತರಿಗೆ ಸಾಲ ಕೊಡಬೇಕು. ನಮಗೆ ಇನ್ನೂ ಸರ್ಕಾರದ ವತಿಯಿಂದ ಪೂರ್ವ ಅನುಮತಿ ಸಿಕ್ಕಿಲ್ಲ. ಹಾಗಾಗಿ ನಬಾರ್ಡಿಂದ ಏನೋ ಸಾಲ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ನಬಾರ್ಡಿಂದ ಅವ್ರಿಗೆ ಮನವರಿಕೆ ಮಾಡಿ ನಬಾರ್ಡ್ ಅವ್ರಿಗೆ ನಮ್ಮ MCDCC ಬ್ಯಾಂಕ್ ಈಗ ಚುನಾವಣೆ ಮೇಲೆ ಘೋಷಣೆ ಆಗಿದೆ. ಈಗ ಚುನಾವಣೆ ಮುಗಿದ ನಂತರ ನಮ್ಮ ರೈತರಿಗೆ ಹೊಸ ಸಾಲ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸಿದ್ದರಾಮಯ್ಯ ಭೇಟಿ ಮಾಡ್ತೀರಾ ಸರ್? ತರಿಸ್ತೀರಾ? ಖಂಡಿತ. ನಮ್ಮ ಮನೆ ದೇವರಿಗೆ ನಾವು ಪೂಜೆ ಇರೋಕ್ಕಾಗುತ್ತಾ? ಫಸ್ಟ್ ಅವ್ರ ಹತ್ರ ವರ ತಗೊಂಡೆ ಮುಂದಿನ ದಿನಗಳು ಕಾಲಿಡೋದು ನಾವು. ಹಾಗಾಗಿ ಅವ್ರ ಆಶೀರ್ವಾದ ಅವ್ರಿಗೆ ನಮ್ಮ ಸಹಕಾರ ಸಂಘದ ವತಿಯಿಂದ ಇನ್ನೂ ಅವ್ರಿಗೆ ಆಯಸ್ಸು, ಆರೋಗ್ಯ, ಚಾಮುಂಡೇಶ್ವರಿ ಕೊಡಲಿ ಅಂತ ಹೇಳ್ತಾ ನಾನು ನಮ್ಮ ಮುಖಂಡನ ಒಳಗೂಡಿ, ನಮ್ಮ ಗೌರವಾನ್ವಿತ ನಿರ್ದೇಶಕರನ್ನ ಒಳಗೂಡಿ ನಾವೆಲ್ಲ ಹೋಗಿ ಸಾಹೇಬ್ರಿಗೆ ಅಭಿನಂದನೆ ಸಲ್ಲಿಸಿ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ನೂತನ ಅಧ್ಯಕ್ಷರಾದ ಗುರುಸ್ವಾಮಿ ಅವರ ಮಾತಾಗಿರುವಂಥದ್ದು. ಸಾಕಷ್ಟು ಕಷ್ಟಗಳಾಯಿತು ಅಧ್ಯಕ್ಷ ಆಗಬೇಕಾದ್ರೆ, ಅದೇ ನಿರ್ದೇಶಕ ಆಗೋದು ತುಂಬ ಅನುಕೂಲ ಆಯಿತು. ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ಭೇಟಿಯನ್ನು ಮಾಡ್ತೇವೆ, ಆ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತೀವಿ. ಅದ್ರ ಜೊತೆಗೆ ರೈತರಿಗೆ ಒಂದಷ್ಟು, ಯಾಕೆಂದರೆ ಸಾಕಷ್ಟು ನನ್ನ ಗೆಲುವಿಗೆ ಮತ್ತು
ಎಲ್ಲ ನಿರ್ದೇಶಕರು ಇರ್ಬೋದು, ಮುಖಂಡರು ಇರ್ಬೋದು, ಸಾಕಷ್ಟು ದೊಡ್ಡ ಮಟ್ಟದ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರ ವಿಶ್ವಾಸವನ್ನ ಉಳಿಸಿಕೊಳ್ಳುವ ಕೆಲಸವನ್ನ ಮಾಡ್ತೀನಿ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹಿತೇಶ್ ಜೊತೆ ಬೀರೇಗೌಡ, ನನ್ನವರ ನ್ಯೂಸ್, ಮೈಸೂರು.